ನನ್ನ ನೋಡಿದ ತಕ್ಷಣ ಎಲ್ಲರೂ ಮೇಡಮ್ ನೀವು ಬ್ರಾಹ್ಮಿನ್ಸಾ ಅಂತ ಕೇಳ್ತಾರೆ. ಇದರ್ ನೋಡಕ್ಕೆ ಬ್ರಾಹ್ಮಿನ್ಸ್ ಆಗಿದ್ದೀರಿ ಅಂತಾರೆ, ಇಲ್ಲ ನಿಮ್ ಹೆಸರು ನರಸಿಂಹಮೂರ್ತಿ ಇದೆ ಅದಕ್ಕೆ ಅಂತಾರೆ, ಇಲ್ಲ ಓದಿದ್ದೀರಾ ನೀವು ಅದಕ್ಕೆ ಬ್ರಾಹ್ಮಿನ್ಸ್ ಅಂತ ಅಂತಾರೆ. ನಾನು ಇಲ್ಲ ನಾನು ಬ್ರಾಹ್ಮಿನ್ ಅಲ್ಲ ಅಂತ ಹೇಳ್ತಿದ್ದೆ. ಓ ಹೌದಾ ನೀವು ಬ್ರಾಹ್ಮಿನ್ ಅನ್ಕೊಂಡ್ಬಿಟ್ಟಿದ್ವಿ ಅಂತಿದ್ರು. ಅವಾಗ ನಂಗೆ ಐ ಡೆಂಟ್ ರಿಯಲೈಸ್ ದಟ್. ನಂತರ ಈ ಒಂದು ಹತ್ರಾಸ್ ರೇಪ್ ಕೇಸ್ ಆಯ್ತಲ್ವಾ, ಅವಾಗ ದಲಿತ ಹೆಣ್ಮಗಳ ಮೇಲೆ ಆಗಿದ್ದು. ಹೀಗೆ ಒಂದು ಪ್ರೊಟೆಸ್ಟ್ ಅಲ್ಲಿ ನಾನು ಐ ವಾಸ್ ತುಂಬಾ ನಾನು ಮಾತಾಡುವಾಗ ಐ ವಾಸ್ ವೆರಿ ಇಮೋಷನಲ್ ಕೂಡ. ಯಾಕೆಂದ್ರೆ ಪಾಪ ಹೆಣ್ಮಗಳ ಒಂದು ಪಾರ್ಥಿವ ಶರೀರನೂ ಅವ್ರ ತಂದೆ ತಾಯಿ ಕೊಡ್ಲಿಲ್ಲ, ಹಾಗೆ ಸುಟ್ಟು ಹಾಕ್ಬಿಟ್ಟಿದ್ರು ಪೊಲೀಸರು. ಅವಾಗ ಬೇಜಾರಾಗಿತ್ತು. ಮಾತಾಡುವಾಗ ಫ್ಯಾಕ್ಟ್ಸ್ ಪ್ರಕಾರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗೋದು ಒಂದ್ ಕಡೆ ಆದ್ರೆ ದಲಿತ ಹೆಣ್ಮಕ್ಳ ಮೇಲೆ ಜಾಸ್ತಿ ಆಗುತ್ತೆ ಅಂತ ನಾನು ಫ್ಯಾಕ್ಟ್ಸ್ ಪ್ರಕಾರ ಒಂದು ಸ್ಪೀಚ್ ಅಲ್ಲಿ ಮಾತಾಡಿದ್ದೆ. ಒಬ್ರು ಒಂದ್ ಯೂತ್ ಅವ್ರು ಫೋನ್ ಮಾಡಿದ್ರು, ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ಮೇಡಮ್, ನೀವು ದಲಿತರ ಅಂತ. ಇಲ್ಲ ನಾನು ದಲಿತರಲ್ಲ ಅಂದೆ. ಸಾರಿ ಮೇಡಮ್ ಅಂದ್ರು. ಸಾರಿ ಯಾಕೆ ಹೇಳ್ತಿದ್ದೀರಾ? ಇಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ, ನೀವು ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನಮ್ಮಲ್ಲಿ ಯಾರೋ ಓದಿದ್ದಾರೆ ಅಂತ ಖುಷಿ ಆಯ್ತು, ಅದಕ್ಕೆ ಸಾರಿ ಯಾಕೆ ಹೇಳ್ತಿದ್ರೆ? ಈಗ ನಾನು ದಲಿತರಾಗಿದ್ರೆ ಏನ್ ತಪ್ಪು? ಆಗಿದ್ರೆ ಏನು? ಲೈಕ್ ಕಾಸ್ಟ್ ಇಸ್ ನಾಟ್ ಸಮಥಿಂಗ್ ವಿ ಚೂಸ್.